ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಯಾರೋ ಒಬ್ರು ಮೆಸೇಜ್ ಹಾಕಿದ್ರು, ಗುರುಗಳೇ ವಶೀಕರಣ ಮಾಡೋದು ಹೇಳ್ಕೊಡಿ, ನನ್ನ ಪ್ರೀತಿಲಿ ನೋವಾಗ್ಬಿಟ್ಟಿದೆ, ಮೋಸ ಆಗ್ಬಿಟ್ಟಿದೆ, ನನ್ನ ಗಂಡ ನನ್ನನ್ನು ನೋಡ್ತಿಲ್ಲ, ಪ್ರೀತಿಸ್ತಿಲ್ಲ ಅನ್ನತಕ್ಕಂಥದ್ದು. ತುಂಬ ಘಾಸಿ ಆಗ್ಬಿಡ್ತು. ವಶೀಕರಣದ ಭಾವ ಇದ್ರೆ, ಮೊನ್ನೆ ನಾನೊಂದು ಕಾರ್ಯಕ್ರಮ ಯಾವುದೋ ಒಂದು ಕೆಲಸ ಮುಗಿಸ್ಕೊಂಡು ಲೇಟ್ ಬಂದಿದ್ದೆ, ರಾತ್ರಿ 2 ಗಂಟೆ ಆಗ್ಬಿಟ್ಟಿದೆ, ಊಟ ಮಾಡಿಲ್ಲ, ಸಂಜೆ ಒಂದು ಸಣ್ಣ ಫಲಾರ ಸೇವಿಸಿದ್ದೆ. ಸರಿ ಈಗೂ ಗೊತ್ತಿಲ್ಲ, ನಿದ್ದೆ ಬರ್ತಿಲ್ಲ, ಸಣ್ಣ ಒಂದು ವಾಯು ಸೇವನೆ ಅಷ್ಟೊತ್ತಲ್ಲಿ ಏನಾಯ್ತೋ ಗೊತ್ತಿಲ್ಲ, ಗಾಡಿ ಕೀ ತಗೊಂಡು ಹಿಂಗೆ ಹೋಗ್ತಾ ಇಲ್ಲ, ಒಂದು ದೊಡ್ಡ ಚಹಾ ಅಂಗಡಿ ಇದೆ, ಹೊಸದಾಗ ಓಪನ್ ಮಾಡಿದಾರೆ, ಅಷ್ಟೊತ್ತಲ್ಲಿ ಚಹಾ ಕುಡ್ದಿದ್ದಾರೆ, ರಾತ್ರಿ 2-2:30. ಅವರು ಅದೇ ಮಾತು, ಗುರುಗಳೇ ಯಾರಾದ್ರೂ ವಶೀಕರಣ ಮಾಡೋರು ಗೊತ್ತಿದಾರಾ ಅಂತ. ಗೊತ್ತಿರೋರೆ ಮಹಮ್ಮದೀಯ ಬಂದು. ನಾನ್ ಶಾಕು, ಏನಪ್ಪ ಇದು ಈ ರೀತಿ ಕೇಳ್ತಾರೆ ಅಂತ. ಆ ಗುರುಗಳಂತ ರಾತ್ರಿ 2 ಗಂಟೆಲಿ ಅದಕ್ಕೆ ಉತ್ತರ ತಗೊಬಂದಿದ್ದಾರೆ. ವಶೀಕರಣ ಮಾಡಬಹುದಾ, ಮಾಡೋ ಹಾಗಿದ್ರೆ ಯಾವ ರೀತಿ ಅನ್ನತಕ್ಕಂಥ. ಒಮ್ಮೆ ಒಂದು ವಿಶೇಷವಾಗಿರ್ತಕ್ಕಂಥ ಮಗು ಏನಾಗಿದೆ ಅಂದ್ರೆ, ಪುಟ್ಟ ಬದುಕು, ಶ್ರೀಮಂತಿಕೆ ಎಲ್ಲ ಇದೆ, ಮನೇಲಿ ಹುಡುಗನ್ನ ನೋಡಿದ್ದಾರೆ, ಮದುವೆ ಮಾಡಿದ್ದಾರೆ, ಒಪ್ಪಿಗೆ ಆಗಿದೆ. ಇವರು ಕೂಡ ಹುಡುಗನ ಮನೆಯವರು, ನಮ್ಮ ಮಗು ತಂದಿರತಕ್ಕಂಥ ಸೊಸೆ ದೊಡ್ಡದ ಮನೆ ಸೊಸೆ. ಸೊ ನಮ್ಮ ಆ ಒಂದು ಮಧ್ಯಮ ವರ್ಗ ಹೊಂದ್ಕೋತಾಳೆ, ಯಾಕಂದ್ರೆ ಅವಳು ನೋಡದ ಸಿರಿವಂತಿಕೆಯ, ಆಕೆ ನೋಡದ ಅರಸೊತ್ತಿಗೆಯ, ಆಕೆ ನೋಡದ ಒಂದು ಗತ್ತಿನ ಬದುಕ, ನಮ್ಮದು ಸಾಮಾನ್ಯ ಬದುಕಾಗಿರೋದ್ರಿಂದ ಆಕೆಗೇನು ಅನ್ಸಲ್ಲ, ಆಸೆ ಪಡೋಲ್ಲ, ಬೇಸರ ಪಡೋಲ್ಲ. ನಾನ್ ನೋಡ್ದಿರೋದ ಏನಾಗುತ್ತೆ ಅಂದ್ರೆ, ಕೆಲವೊಂದ್ ಸಮಯ ನಾವು ತುಂಬಾ ದೊಡ್ಡ ಸ್ಥಾನವನ್ನು ನೋಡಿದಾಗ ಚಿಕ್ಕವ್ರ ಜೊತೆ ಬಿಡೋ ಅನ್ನಿಸ್ಬಿಡುತ್ತೆ. ಆದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಚಿಕ್ಕವ್ರ ಜೊತೆ ಅಡ್ಜಸ್ಟ್ ಆಗೋಲ್ಲ. ಇಲ್ಲಿ ನಡೆದಿದ್ದು ಅದೇ. ಅವ್ರು ಆ ರೀತಿ ಹೇಳ್ಕೊಂಡು ಸೊಸೆನ ಮನೆ ತುಂಬಿಸ್ಕೋತಾರೆ, ಖುಷಿಯಾಗೇ ಇರ್ತಾರೆ. ಆದ್ರೆ ಈ ಹೆಣ್ಣು ಮಗುವಿಗೆ ಸುಮಾರು 1 ತಿಂಗಳುಗಳಲ್ಲೇ ಯಾಕೋ ತನ್ನ ಗಂಡ ಏನೂ ಕೇಳ್ತಿಲ್ಲ, ತನ್ನ ಕಡೆ ವಾಲ್ತಿಲ್ಲ, ತನ್ನ ಅಂದಕ್ಕಾಗ್ಲಿ ಚಂದಕ್ಕಾಗಲಿ ತಾನು ಬಂದಂತ ಸಿರಿವಂತಿಕೆ ಆ ಮನೆತನವಾಗಲಿ ಆತನ ಮೇಲೆ ಯಾವುದೇ ಒಂದು ಪ್ರಭಾವ ಬೀರ್ತಿಲ್ಲ. ಏನ್ ಮಾಡ್ತೀನಿ ಅಂದ್ರೆ, ಅಮ್ಮನ ಮಗ ಅಮ್ಮನ ಹತ್ರನೇ ಹೋಗ್ತಾನೆ, ಅಪ್ಪನ ಹತ್ರನೇ ಹೋಗ್ತಾನೆ, ನನ್ನನ್ನೇನೂ ಕೇಳೋದಿಲ್ಲ, ನನ್ನ ಕಡೆ ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ಅನುರಾಗ ಇಲ್ಲ, ನಾನು ಹೇಳೋದು ಕೇಳಲ್ಲ ಅನ್ನತಕ್ಕಂಥದ್ದು ಯಾವುದೋ ಒಂದು ವಿಚಲತೆ, ವಿಲಕ್ಷಣತಾ ಪ್ರಭಾವ ಆಕೆಲ್ ಶುರುವಾಗುತ್ತೆ. ಏನೇನೋ ಪ್ರಯತ್ನ ಮಾಡ್ತಾಳೆ, ತನ್ನ ನೋವನ್ನ ತಡಿಲಾರ್ದೆ. ಆ ಅತ್ತೆಯಲ್ಲೂ ಕೂಡ ಬದಲಾವಣೆ ಆಗ್ಬಿಟ್ಟಿದೆ ಅಂತ ತನ್ನಲ್ಲಿ, ಇವ್ರಿಗೇನ್ ಯೋಗ್ಯತೆ ಇದೆ ನನ್ನ ಯೋಗ್ಯತೆ ಬಗ್ಗೆ. ಯಾಕಂದ್ರೆ ತಾನು ಬಂದಿರ್ತಕ್ಕಂಥ ಸಿರಿವಂತಿಕೆಯ ಮನೆಯ ಪ್ರಭಾವ ಆಕೆ ಮೇಲೆ ಯಾವ ರೀತಿ ಇರುತ್ತೆ ಅಂದ್ರೆ, ಇವ್ರು ಏನಕ್ಕೂ ಯೋಗ್ಯತೆಗಿಲ್ಲ. ಅವರು ನೋಡು, ಈ ಮನೆ ಹೆಣ್ಮಗಳು ಬರ್ತಾಳೆ, ಏನಕ್ಕಿದ್ದಾಳೆ ಅನ್ನತಕ್ಕಂಥ ಒಂದು ಭಾವ, ಮಾವೆಯನ ಬಗ್ಗೆ ಅಸಡ್ಡೆ, ಅತ್ತೆಯ ಬಗ್ಗೆ ಅಸಡ್ಡೆ, ಆಕೆಯಲ್ಲಿ ಒಂದು ರೀತಿ ಜಿಗುಪ್ಸ ಮನೋಭಾವ ಬೆಳೀಲಿಕ್ಕೆ ಜಾಸ್ತಿ ಆಗ್ಬಿಡುತ್ತೆ. ಯಾವಾಗ್ಲೂ ತನ್ನ ಮನೆ, ತನ್ನ ಸ್ಟೇಟಸ್ ಅಂತ ಆ ಒಂದು ಭಾವನ ಈ ಮನೆಗೆ, ತನ್ನ ಮಾವನ ಮನೆಗೆ, ಯಜಮಾನರ ಮನೆಗೆ ಹಾಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಇದು ಯಾವ ಮಟ್ಟಕ್ಕೆ ಬೆಳೆದು ನಿಂತು ಬಿಡುತ್ತೆ ಅಂದ್ರೆ, ಆಕೆಗೆ ಆಗೋದಿಲ್ಲ, ಅಸಹನೆಯ ಕಟ್ಟೆ ಹೊಡೆಯುತ್ತೆ. ತನ್ನ ಒಂದು ಪರಮಾಪ್ತ ಗೆಳತಿ ಹತ್ರ ಹೇಳ್ತಾಳೆ, ಏನೇ ಮಾಡೋದು, ನಾನು ಏನ್ ಮಾಡಿದ್ರು ನನ್ನ ಗಂಡ ಕೇಳ್ತಿಲ್ಲ, ನಮ್ಮ ಅತ್ತೆ ಮನೆಯವರು ಯೋಗ್ಯತೆಗೆ ಇಲ್ಲ, ಹಾಗೆ ಹೇಗೆ ಅಂತ. ಆಕೆ ನೋಡಿ ಹೇಳೋದು ಹೇಳ್ಕೊಡ್ತಾಳೆ, ಒಂದು ಸರಿಯಾದಂತ ಒಂದು ಹೇಳ್ಕೊಡ್ತಾಳೆ. ನೋಡಿ, ಒಂದು ಕೆಲಸ ಮಾಡ್ಬೋದು, ನೀನ ಗಂಡನನ್ನ ಬುಟ್ಟಿಗೆ ಹಾಕೋಬಿಟ್ರೆ ಎಲ್ಲ ನಿಂದೆ. ಹೆಂಗೆ ಬುಟ್ಟಿಗೆ ಹಾಕೊಳ್ಳೋದು ಅಂದ್ರೆ, ವಶೀಕರಣ ಮಾಡಿ ಇಟ್ಕೊಬಿಟ್ರೆ ನನ್ನ ಗಂಡ, ನಿನ್ನ ಅತ್ತೆ ಮಾವ ಎಲ್ಲರೂ ನೀನು ಹೇಳ್ದಾಗೆ ಕೇಳ್ತಾರೆ, ಇಡೀ ಮನೆತನದ್ದು ಚೌಕಟ್ಟು ನಿನ್ನ ಕೈಯಲ್ಲಿ. ಎಲ್ಲಿ ಹುಡುಕೋದು ವಶೀಕರಣ ಮಾಡುವಂತ ಸ್ಪೆಷಲಿಸ್ಟ್? ನೋಡು, ಇಂಥ ಒಂದು
ಜಾಗದಲ್ಲಿ ಇಂಥದೊಬ್ಬ ಬಹುದೊಡ್ಡ ವಶೀಕರಣ ಸ್ಪೆಷಲಿಸ್ಟ್ ಇದ್ದಾನೆ, ಹೋಗು ಮಾತಾಡು, ಆತ ಮಾಡ್ಕೊಡ್ತಾನೆ ಖಂಡಿತ ಅಂತ. ಈಕೆಗೆ ಖುಷಿ ಆಗ್ಬಿಡ್ತು. ತನ್ನ ಗಂಡ ಮಾತು ಕೇಳ್ತಿಲ್ಲ, ಅತ್ತೆ ಕೇಳ್ತಿಲ್ಲ, ಮಾವ ಕೇಳ್ತಿಲ್ಲ, ಮದುವೆ ಆಗಿ ಇನ್ನೂ 6 ತಿಂಗಳಾಗಿಲ್ಲ ಆಕೆಯಲ್ಲಿ. ಏನ್ ಅರ್ಥ ಮಾಡ್ಕೊಂಡಿದ್ದಾಳೆ ಗಂಡನ ಬಗ್ಗೆ ಆಗಲಿ, ಅತ್ತೆ ಬಗ್ಗೆ, ಮಾವನ ಬಗ್ಗೆ, ಆ ಮನೆ ಪರಿಸರ, ಬಂಧು ಬಳಗ, ಅವ್ರ ಊಟ ಉಪಚಾರ, ನಿದ್ರ, ಅವರ ಆಲೋಚನೆ, ಅವ್ರ ಒಳ್ಳೇದು ಕೆಟ್ಟದ್ದು, ಕೊಡೋದು ತರೋದು ಮಾಡೋದು, ಹೇಗಿರ್ಬೇಕು ಹೆಂಗಿರ್ಬೇಕು. ಎಷ್ಟು ವರ್ಷಗಳು ನಾವು ಸಂಸಾರ ಮಾಡಿದ್ರೆ ನಮ್ಮ ಮಕ್ಕಳ ಬಗ್ಗೆನೇ ನಮಗೆ ಅರ್ಥ ಆಗಲ್ಲ ಎಷ್ಟೋ ಬಾರಿ. ಏನ್ ಹೇಳಿದ್ರು ಇವ್ರು ಉಲ್ಟಾ ಹೇಳ್ತಿದಾರೆ ಅಂತ ಅನ್ಸುತ್ತೆ. ನಮ್ಮ ತಂದೆ ತಾಯಿಗೂ ನಾವು ಹಾಗೆ ಇದ್ವಿ. ನನ್ನ ಹೆಂಡತಿಗಂತೂ ನಾನು ಕೇಳಿದ್ದೇ ಇಲ್ಲ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಹೇಳಿದ್ದನ್ನು ಮಾಡದೇ ಇರುವವಳೇ ಹೆಂಡತಿ, ಹೇಳಿದ್ದನ್ನು ಮಾಡುವಂತೆ ನಟಿಸುವವನೇ ಮಾಡೋದಂತೂ ಇಲ್ಲ, ಅವನೇ ಗಂಡ. ಅದ್ರಲ್ಲಿ ನಾನೇ ನಂಬರ್ 1, ನಂಬರ್ 2 ಯಾರು ಇಲ್ಲ, ನಾನೇ ನಂಬರ್ 1. ತಿಂದ್ರೇನ್ರಿ? ಡಾಕ್ಟರ್ ಹತ್ರ ಹೋಗಿದ್ರು, ಓ ಅದ್ಭುತ. ಆಮೇಲೆ ಹೋಗ್ಬಿಡೋಣ, ಖಂಡಿತ ಹೋಗಿರಲ್ಲ ನಾನು. ಹೇಳಿದ್ದನ್ನು ಕೇಳಿದಂತೆ ನಟಿಸಿ ಮಾಡದೇ ಇರುವವನೇ ಗಂಡ ಅಂತ ನಮ್ ಗುರುಗಳು ಹೇಳ್ತಿರ್ತಾರೆ. ಅದ್ರಲ್ಲಿ ನಂಬರ್ 1 ನಾನೇ, ಉಂಡಾಡಿ ಗುಂಡ. ಇನ್ನೊಬ್ರನ್ನ ಯಾಕೆ ಹಾಕ್ಬೇಕು? ಇಂಥದ್ದೊಂದಿದೆ. ಇಲ್ಲೆಲ್ಲೋ ನೋಡಿ, ಈ ಹೆಣ್ಣು ಮಗು ವಶೀಕರಣದ ಛಾಯೆಗೆ ಒಳಪಟ್ಟು ಆ ಒಬ್ಬ ಮಹಾ ಮಾಂತ್ರಿಕನ ಹತ್ರ ಬರ್ತಾನೆ ಹುಡುಕು. ಬಂದಾಗ ಆತ ತನ್ನ ತಯಾರಿ ಬಿಸಿ ಅದ್ರಲ್ಲಿ ಇರ್ತಾನೆ. ಸ್ವಲ್ಪ ತಾದ್ಮೇಲೆ ಬಂದು ಕಾಲಕ್ಕೆ ಬಿದ್ದು ಪೂಜೆ ಮಾಡಿ ಏನೋ ಒಂದಷ್ಟು ದಕ್ಷಿಣೆ ಇಟ್ಟು, ಗುರುಗಳೇ ನೋಡಿ ಹಿಂಗ ಆಗ್ಬಿಟ್ಟಿದೆ, ನನ್ನ ಗಂಡ ಶುದ್ಧ ನನ್ನ ಮಾತು ಕೇಳೋದಿಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ, ನನ್ನ ಸ್ಟೇಟಸ್ ಏನ್ ಗೊತ್ತಾ, ನನ್ನ ಯೋಗ್ಯತೆ ಏನ್ ಗೊತ್ತಾ, ನಾನು ಎಂಥ ಮನೆತನ ಗೊತ್ತಾ, ಇದು ಯಾವ್ದೋ. ಕೆಲವರು ಇರ್ತಾರೆ ದರಿದ್ರದ ಫ್ಯಾಮಿಲಿ ಅಂತ ಹೇಳ್ಬಿಡ್ತಾರೆ. ಕೆಲವರು ಇದ್ದಾರೆ ಸ್ತ್ರೀಯರು, ಇವನು ಒಂದು ಗಂಡನ, ಇದು ಒಂದು ಅತ್ತೇನ, ತುಂಬಾ ಕೇವಲವಾಗಿ ನೋಡ್ತಕ್ಕಂಥದ್ದು. ಅಲ್ಲಿ ಮನಸ್ಸಿನ ಭಾವನೆ ಅನ್ನೋದನ್ನ ನೋಡಲ್ಲ, ಬರೀ ದುಡ್ಡು. ನನ್ನ ಗಂಡ ದುಡ್ಡು ತರ್ತಾನ, ಸ್ಟೇಟಸ್ ಆಗಿದ್ದಾನ, ಆಗ ಮಾತ್ರ. ಆ ರೀತಿಯ ಒಂದು ಭಾವಗಳು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಈಗೀಗ. ಇಲ್ಲೂ ಕೂಡ ಅಂಥದ್ದೇ, ಏನಕ್ಕೂ ಇಲ್ಲ, ಏನೂ ಮಾಡಲ್ಲ ಅನ್ನತಕ್ಕಂಥದ್ದು. ಇಲ್ಲಿ ಬರೀ ಕೋಟಿಗಳ ಮಾತು, ಇಲ್ಲಿ ಪಾಪ ಗಂಡನ ಮನೆಯಲ್ಲಿ ಲಕ್ಷಗಳ ಮಾತು. ಅಲ್ಲಿ ಬರೀ ಕೋಟ್ಯಾಂತರ ರೂಪಾಯಿ ವ್ಯವಹಾರದ ಮಾತು ನೋಡಿದವಳಿಗೆ ಇದೇನಿದು ಲಕ್ಷ ಸಾವಿರ ಅಂತಾರೆ. ಇವ್ರು ನಮ್ಮ ಯೋಗ್ಯತೆಗೆ ಇಲ್ಲ, ಇಂಥ ಮನೆಗೆ ಸೊಸೆಯಾಗಿ ಬಂದ್ಬಿಟ್ಟಿದ್ದೀನಿ, ಇಂಥವನಿಗೆ ಹೆಂಡತಿ ಆಗ್ಬಿಟ್ಟಿದ್ದೀನಿ, ಹೇಗಾದ್ರೂ ಮಾಡಿ ಅವನಲ್ಲಿ ಬದಲಾವಣೆ ತರಬೇಕು, ಹಾಗೆ ಹೀಗೆ ಅನ್ನತಕ್ಕಂಥ ಭಾವಾರ್ಥದಿಂದ ಆ ಮಾಂತ್ರಿಕನ ಹತ್ರ ವಶೀಕರಣದ ಪ್ರಭಾವ ಎಲ್ಲ ಕೇಳಿಸ್ಕೊಂಡ ಏನೇನು ಆಯ್ತು ಅಂತ. ಆ ಮಾಂತ್ರಿಕ, ಸರಿ ಆಯ್ತಮ್ಮ ನಾನು ಮಾಡಿಸ್ಕೊಡ್ತೀನಿ, ನಿನ್ನ ಗಂಡ ನೀನ್ ಹೇಳ್ದಾಗ ಕುಣಿತಾನೆ, ನಿಮ್ಮ ಅತ್ತೆ ಕೂಡ, ನಿಮ್ಮ ಮಾವಯ್ಯ ಕೂಡ, ನೀನೇ ಆ ಮನೆಯ ಪೂರ್ತಿ ಯಜಮಾನಿ ಆಗ್ಬಿಡ್ತಿ, ಎಲ್ಲ ಕಂಟ್ರೋಲ್ ನಿಂದೆ, ಖುಷಿ ಆಗ್ಬಿಡ್ತಿ ಅವಳಿಗೆ. ಹೇಳಿ ಸ್ವಾಮಿ ಏನ್ ಮಾಡ್ಬೇಕು? ಸ್ವಲ್ಪ ಕಷ್ಟದಿದೆ. ಸ್ವಲ್ಪ ಏನು, ತುಂಬಾ ಕಷ್ಟದಿದೆ. ಹೌದಾ, ಹೇಳಿ ಮಹಾಸ್ವಾಮಿ. ಹುಲಿಯ ಮೀಸೆಯನ್ನ ತಗೋಬರ್ಬೇಕು ನೀನು, ಆಗ ನಾನು ವಶೀಕರಣ ಮಾಡ್ಕೊಡ್ತೀನಿ. ಇವಳು ಎದೆ ದಸಕ್ಕಂತು. ಅಲ್ಲಾ ಸ್ವಾಮಿ, ಹುಲಿದು ಹತ್ರಕ್ಕಾದ್ರೂ ಹೋಗ್ಲಿಕ್ಕಾಗುತ್ತಾ? ಮೀಸೆ ತಗೋಬನ್ನಿ ಅಂತ ಹೇಳಿದಿರಲ್ಲ, ಅದನ್ನ ಕಿತ್ಕೊಂಡು ಬಿಡುತ್ತಾ ಅದು ಅಂದ್ರೆ? ನೋಡಮ್ಮ, ನಿನಗೆ ಈ ಮಹತ್ ಕಾರ್ಯ ಆಗಬೇಕು ಅಂದ್ರೆ ಈ ಮಹತ್ ಕಾರ್ಯ ಮಾಡ್ಲೇಬೇಕು. ನೋಡಿ ಯೋಚನೆ ಮಾಡು. ಬಂದ್ಲು ಮನೆಗೆ, ಅದನ್ನು ಹೇಳ್ದ, ಇದನ್ನ ಮಾಡುವಾಗ ಜಾಗ್ರತೆ, ಮನೆಯವ್ರ ಜೊತೆ ಯಾವುದೇ ಜಗಳ ಕಲಹ ಏನು ಮಾಡಬಾರ್ದು, ಅಷ್ಟು ದಿನಗಳು ನಿನ್ನ ಕರ್ತವ್ಯ ಏನಿದೆಯೋ ಮಾಡ್ತಾ ಬಾ ಅಂತ. ಸರಿ, ಬಂದ್ಬಿಟ್ಟು ಯೋಚನೆ ಮಾಡುದು, ಏನ್ ಮಾಡೋದು ಅಂತ. ಒಟ್ನಲ್ಲಿ ಸಾಧನೆ ಮಾಡ್ಲೇಬೇಕು ಹೇಗಾದ್ರು. ಮಾಂತ್ರಿಕ ಹೇಳಿದಾನೆ, ತಂದು ಕೊಟ್ಬಿಟ್ರೆ ಇಡೀ ಫ್ಯಾಮಿಲಿ ನನ್ನ ಬುಟ್ಟಿನಲ್ಲಿ, ನಮ್ಮ ಮನೆಯವ್ರ ಜೊತೆ ಸೇರಿಸಿ ಕೋಟೀಶ್ವರನ್ ಮಾಡ್ಬಿಡ್ಬೇಕು, ನನ್ನ ಗಂಡ ನನ್ನ ತಾಳಕ್ಕೆ ಕುಣಿಬೇಕು. ಅವನು ಯಾವಾಗ ನೋಡಿದ್ರು ನನ್ನ ಮಾತು ಕೇಳಲ್ಲ, ಅವನದೇ ದಾರಿ, ಅವನದೇ ಮಾತು, ಅವನದೇ ಆಲೋಚನೆ. ನನ್ನ ಅಂದ ಏನು, ನನ್ನ ಚಂದ ಏನು, ಒಂದಕ್ಕೂ ಅವ್ನು ಬಗ್ಗಲ್ಲ ಅಂತಾನಲ್ಲ, ಇದನ್ನ ನಾನು ಚಾಲೆಂಜ್ ಆಗಿ ತಗೋಬೇಕು ಅಂತ ಹೇಳಿ ಈ ಮಗು ಒಂದು ಪ್ಲಾನ್ ಮಾಡ್ತಾಳೆ. ನಿತ್ಯ ಹುಡ್ಕೊಂಡು ಹೋಗ್ತಾಳೆ, ಕಾಡು ಹುಡ್ಕೊಂಡು ಹೋಗಿ ಕಡೆಗೆ ಒಂದಿನ ಕಂಡಿಡ್ತಾಳೆ, ಒಂದು ಗುಹೆ ಹತ್ರ ಒಂದು ಹುಲಿ. ಮರ ಕತ್ಕೊಂಡು ನೋಡ್ತಾಳೆ, ಒಂದು ವಾರಗಟ್ಲೆ, 10 ದಿನ ಆಯ್ತು, 15 ದಿನ ಆಯ್ತು, 20 ದಿನ, 1 ತಿಂಗಳು 2 ತಿಂಗಳು ಗಮನಿಸ್ತಾಳೆ. ಹುಲಿ ಯಾವಾಗ ಗುಹೆಗೆ ಬರುತ್ತೆ, ಗುಹೆಯಿಂದ ಹೊರಗಡೆ ಹೋಗುತ್ತೆ, ಯಾವಾಗ ಬೇಟೆಗೆ ಹೋಗುತ್ತೆ, ಎಂತೆಂಥ ಬೇಟೆ ತಿನ್ನುತ್ತೆ, ಹಸ್ಕೊಂಡಿದ್ದಾಗ ಏನು ಒದ್ದಾಡುತ್ತೆ, ಎಲ್ಲ ಒಂದು 3 ಇಂದ 4 ತಿಂಗಳು ಅಬ್ಸರ್ವ್ ಮಾಡಿದ್ರು. ಓಹೋ, ಇಂಥದ್ದೊಂದಿದೆ. ಸರಿ, ಸಿದ್ಧತೆ ಮಾಡ್ಕೊಂಡ್ರು. ನಿತ್ಯ ಒಂದಷ್ಟು ಮಾಂಸ ತಗೊಂಡ್ಬರೋದು, ಮರ ಹತ್ತು ಬಿಡೋದು, ಕಟ್ಟು ಬಿಡೋದು, ಕೆಳಗಡೆ ಸ್ವಲ್ಪ ಸ್ವಲ್ಪ ಬಿಡೋದು ಹುಲಿಗೆ. ಹುಲಿ ವಾಸನೆ ಅಂತ ಬರುತ್ತೆ, ಇದೇನೋ ಇದು ಅಂತ ಮರ ನೋಡಿದ್ರೆ ಆ ಹೆಂಗಸು
ನೋಡಿದ್ರೆ ಮಾಂಸ ಬಿಟ್ಟಿದ್ದಾಳೆ. ಪುಣ್ಯಾತ್ ಗಿತ್ತಿ ನಾನು ಹಸ್ಕೊಂಡಿದ್ದೀನಿ, ನನಗೇನು ಬಿಸಿ ಬಿಸಿ ಒಳ್ಳೆ ಕುರಿ ಮಾಂಸ ಕೊಡ್ತಿದ್ದಾಳೆ ಅಂತ ತಿಂತಿದ್ದಾನೆ ಹುಲಿರಾಯ. ಡೈಲಿ ಹಿಂಗೆ ಮೊದ್ಲು ಹುಲಿ ಬಟ್ಟಿಸ್ ಬರ್ತಿತ್ತು, ಅವಳನ್ನ ಮರ ಹತ್ತಿ ಇದ್ ಮಾಡ್ಬಿಡೋಣ ಅಂತ. ಆದ್ರೆ ಇವಳು ಮಾಂಸ ಹಾಕ್ತಿದ್ಲಲ್ವಾ, ಬಿಟ್ಟಿಯಾಗಿ ತಂದು ಕೊಡ್ತಿದ್ದಾಳೆ. ಹುಲಿ ಕೂಡ ಸುಮ್ಮನೆ ಆಯ್ತು. ಒಂದ್ 3-4 ತಿಂಗಳು, 5 ತಿಂಗಳು, 6 ತಿಂಗಳು ಇವಳು ಎತ್ತರದಿಂದ ಒಂದ್ ಸ್ವಲ್ಪ ಎಳೆದ್ಲು, ಇನ್ನೊಂದ್ ಸ್ವಲ್ಪ ಎಳೆದ್ಲು, ಇನ್ನೊಂದ್ ಸ್ವಲ್ಪ ಎಳೆದ್ಲು, ಇನ್ನೊಂದ್ ಸ್ವಲ್ಪ ಹಿಂಗ್ ಕೈ ಎಟ್ಟುಗುವ ಮಟ್ಟಕ್ಕೆ ಹಿಂಗ್ ಹಾಕಿದ್ರೆ ಹುಲಿ ಅಲ್ಲಿ ಬಂದು ತಿನ್ಬಿಟ್ಟು ತನ್ನ ಪಾಡ್ಗೋ ಕುತ್ಕೋತಾ ಐತೆ. ಆಹಾ, ನನಗೆ ಹತ್ರ ಆಗ್ತಿದೆ ಹುಲಿ ಅಂತ ಖುಷಿ ಆಗ್ತು. ಸುಮಾರು 1 ವರ್ಷ ಆಯ್ತು. ತಗೋ ಇನ್ನೊಂದಷ್ಟು ಮಾಂಸ. ವಾರಕ್ಕೆ 2 ಬಾರಿ 3 ಬಾರಿ ಬರ್ತಾಳೆ ಕಾಡಿಗೆ. ಹುಲಿಗೂ ಅವಳಿಗೂ ಸಾಂಗತ್ಯ. ತಗೋ ಹಿಂಗ್ ಕೈಯಲ್ಲೆತ್ತಿ ತಿನ್ಸೋ ಮಟ್ಟಕ್ಕೆ ತಿಂತಿದೆ. ಗಮನಿಸುದು ಫುಲ್ ಫ್ರೆಂಡು. ಏನ್ ಪಕ್ಕದಲ್ಲಿ ಹಿಂಗ್ ಹಬ್ಕೊಂಡು ಹುಲಿ ಸುಮ್ನಿದೆ. ಅವಳನ್ನ ನೆಕ್ಕುತ್ತೆ. ಮಾಂಸ ತಂದು ಕೊಡ್ತಿದ್ಯಾ ತಾಯಿ, ನಿಂಗೆ ತುಂಬಾ ಧನ್ಯವಾದ, ನಿನಗಿಂತ ನಾನು ಎಷ್ಟು ಖುಷಿ ಪಡ್ಬೇಕು, ಇದಕ್ಕಿಂತ ಇನ್ನೇನ್ ಬೇಕು ಅಂತ. ಒಂದು ದಿನ ಏನ್ ಮಾಡಿದ್ಲು, ಹುಲಿ ಚೆನ್ನಾಗಿ ತಿನ್ಬಿಟ್ಟು ಮಲಗಿದೆ. ಅವಳು ತೊಡೆ ಮೇಲೆ ಮೀಸೆನ ಪಟಕ್ಕಂತ ಕಿತ್ತಿದ್ಲು. 1-2-3 ಮೀಸೆ ಸುತ್ಕೊಂಡ್ಲು. ಪರ್ರಂತ ಓಡ್ ಬಂದ್ಲು ಮಾಂತ್ರಿಕನ ಹತ್ರ. ಮಾಂತ್ರಿಕರೇ ನೋಡಿ ಮೀಸೆ, ನೀವ್ 1 ಕೇಳಿದ್ರಿ, ನಾನು 4-5 ತಂದ್ಬಿಟ್ಟಿದ್ದೀನಿ ಅಂತ. ನೋಡ್ದ, ಓಹೋ ಹುಲಿ ಮೀಸೆನೆ ತಂದ್ಬಿಟ್ಟಿದ್ಯಾ ತಾಯಿ ಅಂತ ಹೇಳಿ ಅಲ್ಲೇ ಉರಿತಿದ್ದಂತ ಹೋಮದ ಒಳಗಡೆ ಪುಟಕ್ಕಂತ ಹಾಕೇಬಿಟ್ಟ. ಇವಳಿಗೆ ಶಾಕು. ಏನ್ ಮಾಡಿದ್ರಿ ಸ್ವಾಮಿ ನೀವು, ಇದೇನ್ ಮಾಡ್ಬಿಟ್ರಿ, ನಿಮಗ್ ಗೊತ್ತ ನನ್ ಕಡಿಮೆ ಅಂದ್ರು 2 ವರ್ಷ ಈ ಹುಲಿನ ಪಳಗಿಸ್ಬಿಟ್ಟು ಒಂದು ಮೀಸೆನ ಕಿತ್ಕೊಂಡು ಬಂದಿರೋದು. ನೀವು ನೋಡಿದ್ರೆ ಅದ್ರಲ್ಲಿ ಏನೋ ತಾಯ್ತ ಮಾಡ್ಕೊಡ್ತೀನಿ, ಅದನ್ನ ಕಟ್ಕೊಬಿಟ್ರೆ ನಿನ್ನ ಗಂಡ ಹೇಳ್ದಾಗ ಕೇಳ್ತಾನೆ ಅಂತ ಹೇಳ್ದವ್ರು ಪಟಕ್ಕಂತ ಬೆಂಕಿಗೆ ಹಾಕ್ಬಿಟ್ರಲ್ಲ ಸ್ವಾಮಿ. ಇದೇನ್ ಸ್ವಾಮಿ, 2-2.5 ವರ್ಷ 3 ವರ್ಷ ಆಗೋಯ್ತು. ತಪಸ್ಸಿನ ತರ ಕಾದಿದ್ದು ನಾನು ಮಾಡಿದೆ. ನಾನು ಆ ಹುಲಿಗೆ ಏನೇನ್ ಮಾಡಿದೆ ಹೇಳು ಅಂದ್ರೆ ಎಲ್ಲ ಹೇಳ್ತಾಳೆ. ಇಷ್ಟೆತ್ರದಿಂದ ಅವನಿಗೆ ಮಾಂಸ ಆಗದೆ, ಇಷ್ಟೆತ್ರ ಆಮೇಲೆ ಹತ್ರಕ್ಕೆ ಹೋದೆ, ಆಮೇಲೆ ಇದು ಮಾಡ್ದೆ, ಅದು ಮಾಡ್ದೆ ಅಂತ ಎಲ್ಲ ಕೇಳ್ಬಿಟ್ಟ. ವಶೀಕರಣ ಮಾಡತಕ್ಕಂಥ ಮಾಂತ್ರಿಕ ಹೇಳ್ತಾರೆ, ಅಷ್ಟು ಪೊಗದಿಸ್ತಾಗಿರ್ತಕ್ಕಂಥ ಹುಲಿಯನ್ನೇ ಬೀಭತ್ಸ, ಅದು ಪಶು, ಅದಕ್ಕೆ ಮನುಷ್ಯ ಅಲ್ಲ, ಯಾರು ಬಂದ್ರು ಹಸ್ಕೊಂಡಿದ್ದಾಗ ಭೇದಿಸ್ಬಿಡುತ್ತೆ, ಕೊಚ್ಚಿ ತಿಂದು ಬಿಡುತ್ತೆ, ಕೊಂದಾಕ್ಬಿಡುತ್ತೆ. ಅಂತ ಹುಲಿನೇ ಪಳಗಿಸ್ಬಿಟ್ಟು ಅದ್ರದ್ದು ಮೀಸೆ ಕಿತ್ಕೊ ಬಂದಿದೀಯ. ಇದೇ ರೀತಿ ಸ್ವಲ್ಪ ತಗ್ಗಿ ಬಗ್ಗಿ ವಿನಯವಾಗಿ ಸಮಾಧಾನವಾಗಿ ಅವ್ರಿಗೆ ಹೇಗ್ ಬೇಕು ಹಾಗೆ. ಟೆಲ್ ಮಿ ಹೌ ಯು ವಾಂಟ್ ಟು ಬಿ. ನಿನಗೆ ಹೇಗಿರ್ಬೇಕು ಹೇಳೋ, ನಾನು ಇರ್ತೇನೆ. ನಿನಗೆ ಹೆಂಗಿರ್ಬೇಕು ಹೇಳೋ ಯಜಮಾನಪ್ಪ, ನಾನು ಇರ್ತೇನೆ. ಅತ್ತೆ ನಿನ್ಗೆ ಏನ್ ಬೇಕು ಹೇಳು, ನಿನಗೆ ಎಷ್ಟೊತ್ತಿಗೆ ಏನ್ ಮಾಡ್ಬೇಕು ಮಾವಯ್ಯ, ನಿನ್ಗೆ ಹೇಗ್ ಬೇಕು ಹೇಳು. ನೀವು ಅವರ ದಾರಿಯಲ್ಲಿ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಅತ್ತೆ, ನಿನ್ನ ಮಾವ, ನಿನ್ನ ಯಜಮಾನ ಆ ಹುಲಿಗಿಂತ ಇನ್ನೂ ಅಷ್ಟು ನಿನ್ನನ್ನು ಪ್ರೀತಿಸೋರು ತಲೆಗಿಲೆ ಇದೆಯಾ ನಿನಗೆ? ಅದಕ್ಕೆ ಈ ಕೆಲಸ ಮಾಡಿದ್ದು. 3 ವರ್ಷ ಇದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡಿದೆ. ಇದೇ 3 ವರ್ಷ ಅಲ್ಲ, 3 ತಿಂಗಳು ನೀನು ನಿನ್ನ ಅತ್ತೆ ಮಾವನ ಹತ್ರ ಮನುಷ್ಯರುಗಳವರು ಸೇವೆ ಮಾಡಿದ್ದಿದ್ರೆ, ಅವರನ್ನ ಅರ್ಥ ಮಾಡ್ಕೊಂಡಿದ್ದಿದ್ರೆ, ಅವ್ರ ಪ್ರೀತಿಯನ್ನ ಗಳಿಸಿದ್ದಿದ್ರೆ ವಶೀಕರಣ ನಡೆಯಲ್ಲ. ಜೀವನ ಪರ್ಯಂತ ವಶೀಕರಣ. ಎಲ್ಲಾ ವಶೀಕರಣಕ್ಕೆ ಇಷ್ಟೇ ದಿನ, 9 ದಿನ, 10 ದಿನ, 11 ದಿನ, 16 ದಿನ ಅಷ್ಟೇ ಕೆಲಸ ಮಾಡೋದು. ಆದ್ರೆ ಜೀವನ ಪರ್ಯಂತ ಅವರು ನಿನ್ನ ಪ್ರೀತಿಸುವಾಗ ಮಾಡ್ಕೋಬಹುದಿತ್ತಲ್ಲ ಮಗಳೇ. ನಿನಗೇನಾದ್ರು ಬುದ್ಧಿ ಇದೆಯಾ ಅಂದ್ರೆ ಅವಳಿಗೆ ಆಗ ಚೋಕ್ ಹೊಡೆದಾಗ ಆಯ್ತಂತೆ. ಹೌದಲ್ವಾ, ಇಂಥ ದೊಡ್ಡ ಕ್ರೂರ ಮೃಗುವನ್ನೇ ಪಳಗಿಸ್ಬಿಟ್ಟಿದ್ದಾನೆ. ಇಷ್ಟು ಪ್ರೀತಿ ತೋರಿಸು ಅತ್ತೆ ಮಾವನನ್ನ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ಅವ್ರನ್ನ ನಾನು ದ್ವೇಷಿಸ್ಲಿಕ್ಕೆ ಶುರು ಮಾಡ್ಕೊಬಿಟ್ನೆ. ನನ್ನ ಸ್ಟೇಟಸ್, ನನ್ನ ಯೋಗ್ಯತೆ, ನನ್ನ ಅಂದ, ನನ್ನ ಚಂದ, ನನ್ನ ಶ್ರೀಮಂತಿಕೆ ಅಂತ ಎಂತ ಬಾಳ ಆಯ್ತು ಅಂತ ಬಂದು ಅವ್ರನ್ನ ಪ್ರೀತಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಂತೆ. ಸೇಯಿಂಗ್ ಇಟ್, ಅವ್ರಿಗೆ ಹೇಗಿರ್ಬೇಕು ಹಾಗೆ, ತನಗೆ ಹೇಗಿರ್ಬೇಕು ಹಾಗಲ್ಲ, ತನಗೆ ಹೆಂಗಿರ್ಬೇಕು ಹಾಗಿರ್ಬೇಕು ಅಂತ ಅವ್ರ ಹತ್ರ ಹೇಳಿಲ್ಲ. ಅವ್ರಿಗೆ ಹೇಗಿರ್ಬೇಕು ಹಾಗಿರ್ಲಿಕ್ಕೆ ಬದಲಾವಣೆ ಮಾಡ್ಕೊಳ್ತಾ ವಿತಿನ್ 3 weeks ಅಲ್ಲೇ ಅವ್ರಿಗೆ ಎಷ್ಟು ಪ್ರೀತಿ ತೋರ್ಸೋ ತರ ಆಕೆಗೆ ಅನ್ನಿಸ್ಬಿಡುತ್ತಂತೆ. ಅಂದ್ರೆ ಎಂತ ಜೀವನ ಕಳ್ಕೊಬಿಟ್ಟೆ. 3-4 ವರ್ಷ ನನ್ನ ಸ್ನೇಹಿತನು ತಲೆ ಕೆಡಿಸ್ಬಿಟ್ಲು, ವಶೀಕರಣ ಅಂತ. ಜೀವನ ಅಷ್ಟೇ ಮಕ್ಕಳ, ಯಾವತ್ತಿಗೂ ಅಷ್ಟೇ. ಎದುರುಗಡೆಯವರನ್ನ ಗೆಲ್ಲಬೇಕು, ಎಸ್ಪೆಷಲಿ ಫ್ಯಾಮಿಲಿನಲ್ಲಿ, ನಿಮ್ಮ ಕುಟುಂಬ ಜೀವನದಲ್ಲಿ ಅವರಿಗೆ ಹೇಗಿರ್ಬೇಕು ಹಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ ನೋಡಿ. ನಿಮಗೇನ್ ಬೇಕೋ ಅದ್ ಮಾಡಬೇಡಿ. ನಾನು ಯಾವತ್ತೂ ಒಂದು ಸಿಂಪಲ್ ಹೇಳ್ತೇನೆ. ನನ್ನ ಧರ್ಮಪತ್ನಿ, ನಾನು ತಿನ್ನೋದೇ ಉಪ್ಮಾ, ತುಂಬಾ ಇಷ್ಟ. ಗುರುಗಳಿಗೆ ರವೆಯಿಂದ ಮಾಡಿರ್ತಕ್ಕಂಥ ಭಕ್ಷ್ಯಗಳು ಇಷ್ಟ. ರವೆ ಪಾಯಸ, ಕಡಲೆಬೇಳೆ ಪಾಯಸ, ಕಡಲೆಬೇಳೆ ಹಾಕಿರ್ತಕ್ಕಂಥ ಸಾಂಬಾರು, ತೊಗರಿಬೇಳೆ ಕುಜ, ಸಿಂಪಲ್ ಸಾಂಬಾರ್, ಸಿಂಪಲ್ ಅನ್ನ, ಸಿಂಪಲ್ ತೊವ್ವೆ, ಈ ತರ. ರವೆಯಿಂದ ಉಪ್ಮಾ ಬೆಳಿಗ್ಗೆ ನೀವು ನಂಬೋಲ್ಲ, ರವೆ ಇಡ್ಲಿ ಮಾಡ್ತಾಳೆ, ರವೆ ಉಪ್ಮಾ ಮಾಡ್ತಾಳೆ, ರವೆಯಲ್ಲಿ ಕೇಸರಿ ಬಾತ್ ಮಾಡಿರ್ತಾಳೆ, ರವೆ ಉಂಡೆ ಮಾಡಿರ್ತಾಳೆ. ರವೆಯಿಂದ ಮಾಡಿರ್ತಕ್ಕಂಥದ್ದು ಏನಾದ್ರೂ, ರವೆ ರೊಟ್ಟಿ ಆದ್ರೂ ಮಾಡಿರ್ತಾಳೆ. ಪುಡ್ತಾಯಿ
ಇಟ್ಟಿರ್ತಾಳೆ. ಅದರಲ್ಲಿ ಏನ್ ಮಾಡ್ತಾಳೆ ಅಂದ್ರೆ ಗೊತ್ತು ತರಕಾರಿ ಕಡಿಮೆ ತಿಂತೀನಂತ, ಚೆನ್ನಾಗಿ ತರಕಾರಿ ಕಟ್ ಮಾಡಿ ತರಕಾರಿ ಉಪ್ಪಿಟ್ಟು ತರಕಾರಿ ರೊಟ್ಟಿ ಈ ತರ ಮಾಡಿರ್ತಾಳೆ ತಾಯಿಜಿ. ಗೋಡಂಬಿ ಸ್ವಲ್ಪ ಕ್ಯಾಶು ಎಲ್ಲ ಹಾಕ್ಬಿಟ್ಟು ಬಾದಾಮಿ ಎಲ್ಲ ಹಾಕ್ಬಿಟ್ಟು ಪಾಯಸ ಮಾಡ್ಬಿಟ್ಟಿರ್ತಾಳೆ. ತಗೊಳ್ಳಿ ಒಂದ್ ಬಟ್ಲು ಅಂತ ಹೇಳ್ಬಿಟ್ಟು. ಗೊತ್ತು ಬೇರೆ ತಿನ್ನಲ್ಲ, ತಿನ್ನುವುದ್ರಲ್ಲೇ ಈ ತರ ನನ್ನ ಪುಷ್ಟಿಯಾಗಿ ಇಡಲಿಕ್ಕೆ ಆ ಮಗು ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ. ನನಗೇನ್ ಇಷ್ಟವೋ ಅದರಲ್ಲಿ ಹಾಕಿ ಒಂಚೂರು ಬದಲಾವಣೆ, ಅದೇ ಅನ್ನವನ್ನ ಚಿತ್ರಾನ್ನ ಪುಳಿಯೋಗರೆ ಮೊಸರನ್ನ ಮಾಡಿ ಬಡಿಸಿದ್ರೆ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ, ವೆರಿ ಹ್ಯಾಪಿ. ಅಷ್ಟೇ. ಅವ್ರಿಗೆ ಹೇಗಿರಬೇಕು ಹಾಗೆ ಮಾಡಿ. ಸದಾ ನಿಂದಿಸ್ತಾ ಯು ಆರ್ ನಾಟ್ ಬ್ಯೂಟಿಫುಲ್, ನೀವೇನ್ ಬ್ಯೂಟಿ ಮೇಲೆ ಹಂಗೆ ಎದ್ದು ಬಿಡುತ್ತೆ, ನಿಂಗೆ ಅಂದ ಮಾಡಕ್ ಬರಲ್ಲ, ಅಲಂಕಾರ ಮಾಡಕ್ ಬರಲ್ಲ, ಒನಗ್ ಬರಲ್ಲ, ಎಲ್ಲ ಬಂದ್ಬಿಟ್ರೆ ಅವ್ರ ದೇವತೆಗಳು ಗಂಧರ್ವರುಗಳು. ಅವ್ರು ಯಾಕೆ ನಮ್ ಜೊತೆ ಇರ್ತಾರೆ? ಹೌದು, ನನ್ನ ಗಂಡನ್ 6 ಪ್ಯಾಕ್ ಇಲ್ಲ, 6 ಫಿಗರ್ ಇಲ್ಲ, ಅದಿದ್ರೆ ನಿನ್ನ ಹತ್ರ ಯಾಕಿರ್ಬೇಕು? ಯೋಚನೆ ಮಾಡಿ ನೋಡಿ, ನಿಮ್ಮ ಹತ್ರ ನಿಮ್ಗೆ ಎಷ್ಟು ಬರುತ್ತೆ? ನೀವ್ ಇಷ್ಟೆಲ್ಲ ಬಯಸ್ತಿರಲ್ವಾ, 6 ಪ್ಯಾಕು, 6 ಫಿಗರು, 6 ಫೀಟು. ದೊಡ್ಡ ಮನೆ, ದೊಡ್ಡ ಕಾರು, ದೊಡ್ಡ ಬಂಗ್ಲೆ, ಫಾರಿನ್. ನೀವ್ ಯಾವ್ದ್ರಲ್ಲಿ ಇದ್ದೀರಿ? ನೀವ್ ಎಷ್ಟು ದೊಡ್ಡ ಪೊಸಿಷನ್ ಇದ್ದೀರಿ? ನಿಮ್ ತಂದೆ ಆ ಪೊಸಿಷನ್ ಇದ್ದಾರೆ. ಇದೇನಾದ್ರೂ ಯೋಚನೆ ಮಾಡಿದೀರಾ? ವಶೀಕರಣ ಅಂದ್ರೆ ಇದೆ. ವಶೀಕರಣ ಕೆಲಸ ಮಾಡಲ್ಲ, ಅದೆಲ್ಲ ಇಲ್ಲ. ಸುಮ್ನೆ ಬೋಗಸ್ ಕೆಲ್ಸಗಳಿಗೆಲ್ಲ ಒಳಗಾಗ್ಬೇಡಿ. ವಶೀಕರಣ ಮಾಡ್ಕೊಟ್ಬಿಡ್ತೀವಿ ಬನ್ನಿ. ಈ ಇದ್ರಲ್ಲಿ ಚೇಂಜ್ ಮಾಡ್ಬಿಟ್ರೆ ಇರುವ ಅನ್ನವನ್ನ ಸ್ವಲ್ಪ ಚಿತ್ರಾನ್ನ ಮಾಡ್ಬೇಕವನ್ನ. ಯಾರೋ ಪುಣ್ಯಾತ್ಮ ಮನೆ ನೋಡ್ಬೇಕು, ಏನೋ ಹೆಸರು ಚೇಂಜ್ ಮಾಡ್ಕೊ ಬಂದ್ಬಿಟ್ಟು, ಯಾರೋ ಹೆಸರು ಇಟ್ಟಿದ್ದು ನಿನಗೆ ಅಂತ ನೇರವಾಗಿ ಕೇಳಿದೆ. ಅದೊಂಥರ ಅರ್ಕ ಬರ್ಕ ಅಂತ ಹೇಳ್ಬಿಟ್ಟು ಏನೋ ಸೇರ್ಸ್ಬಿಟ್ಟಿದ್ದಾನೆ. ನಂಬರ್ 6 ಇಟ್ಬಿಟ್ರೆ ನೀನ್ ತೆಂಡೂಲ್ಕರ್ ಆಗ್ಬಿಡ್ತಿದ್ರೆ ಯಾರೋ ತಲೆ ಕೆಡಿಸ್ದವ್ ನಿನಗೆ ಅಂತ. 6 ಇಟ್ಬಿಟ್ರೆ ರಾಜ್ಕುಮಾರ್ ಆಗ್ಬಿಡ್ತಾರೆ. ಹಾಗಾದ್ರೆ 24ನೇ ತಾರೀಕು ಏಪ್ರಿಲ್ ಹುಟ್ಟಿದವರೆಲ್ಲ ರಾಜ್ಕುಮಾರ್ಗಳಾಗ್ಬಿಡ್ಬೇಕು, ತೆಂಡೂಲ್ಕರ್ಗಳಾಗ್ಬಿಡ್ಬೇಕು. ರಾಮಚಂದ್ರ, ನಿಮ್ಗೆ ಗೊತ್ತಿದೆಯೇನೋ, ರಾಮ ರಾವಣ ಇಬ್ರು ಪುನರ್ವಸು ನಕ್ಷತ್ರವೇ ಕಣೋ. ಹಾಗಾದ್ರೆ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲ ರಾಮ ಆಗ್ಬಿಡ್ಬೇಕು, ಇಲ್ಲ ರಾವಣ ಆಗ್ಬಿಡ್ಬೇಕು. ಏನಾದ್ರು ಬುದ್ಧಿ ಇದೆಯೇನೋ, ಏನಾದ್ರು ತಲೆ ಇದೆಯಾ? ಯಾರೋ ಈ ತರ ಹೆಸರುಗಳು ಚೇಂಜ್ ಮಾಡು ಅಂತ ಹೇಳಿದ್ದು ಏನಾದ್ರೂ ಇದೆಯಾ? ಈ ರೀತಿಯ ತಪ್ಪಾದಂತ ಮನೋಕಲ್ಪಗಳನ್ನ ಜಾಸ್ತಿ ಮಾಡ್ಲಿಕ್ಕೆ ತುಂಬಿಸ್ಲಿಕ್ಕೆ ಆಗ್ಬಿಟ್ಟಿದ್ದಾರೆ. ವಶೀಕರಣ ಮಾಡ್ಬಿಟ್ರೆ, ಇನ್ನೊಂದು ಮಾಡ್ಬಿಟ್ರೆ, ದಯಮಾಡಿ ನಿಮ್ಮ ಯಜಮಾನನ್ನ ವಶೀಕರಣ ಮಾಡ್ಬೇಕಾ? ನಿಮ್ ಕೆಲಸದಿಂದ ನಿಮ್ಮ ವರ್ಕರ್ಸ್ ಅನ್ನ ವಶೀಕರಣ ಮಾಡ್ಬೇಕಾ? ನಿಮ್ಮ ಒಂದು ಭಕ್ತಿಯಿಂದ, ಪ್ರೀತಿಯಿಂದ ಅವ್ರ ಹತ್ರ ನಡ್ಕೊಳ್ಳಿ. ಪ್ರೀತಿಯಿಂದ ಏನನ್ ಗೆಲ್ಲಲಿಕ್ಕೆ ಆಗೋದಿಲ್ಲ ರೀ, ಏನನ್ ಗೆಲ್ಲಲಿಕ್ಕೆ ಆಗೋದಿಲ್ಲ. ಏನೋ ಕೆಲವೊಂದು ನಮ್ಮ ಹಣೆ ಬರದಲ್ಲಿ ಅದಿಲ್ಲ, ಇಟ್ಸ್ ಓಕೆ, ಬಿಟ್ಬಿಡಿ. ನಾನು ಪ್ರೀತಿ ಬಿಟ್ಟೋಗ್ಬಿಟ್ಟಿದ್ದಾಳೆ, ಯು ಆರ್ ನಾಟ್ ಇಂಪ್ರೆಸ್ಡ್. ನೀವು ಆಕೆನ ಸಂತೃಪ್ತಿ ಪಡಿಸಿಲ್ಲ, ತೃಪ್ತಿ ಪಡಿಸಿಲ್ಲ, ಆತ ಬಿಟ್ಟೋಗ್ಬಿಟ್ಟಿದ್ದಾನೆ. ಮೊನ್ನೆ ಕೊಲ್ಲಂನಿಂದ ಒಂದು ತಾಯಿ ಜೀವ ಬಂದಿದೆ. ಕೇರಳನಲ್ಲಿ ನಾನು ಇದ್ನಲ್ವಾ, ಹಳೇ ಒಂದಿದ್ದು, ಗುರುಜಿ ದಿಸ್ ವಾಸ್ ಹ್ಯಾಪೆಂಡ್ ಗುರುಜಿ ಅಂತ ಹೇಳ್ತಾರೆ. ಎಂದ ಮೋಣೆ ಅರಿವುಂಡೋ ಅಂತ ಹೇಳ್ಬಿಟ್ಟು ಹಿಂಗಾಗಿದೆ ಅಂತ, ಡಿಸೆಂಬರ್ ಇಂದ ನಿನಗೆ ಈ ತರದ್ ಒಂದು ಬದಲಾವಣೆ, 6 ತಿಂಗಳಿಂದ ಡಿಪ್ರೆಷನ್ ಆಗ್ಬಿಟ್ಟಿದ್ಯಾ, ಒಂದು ಫ್ರೆಂಡ್ಶಿಪ್ಪು ಅದೆಲ್ಲ ಬರುತ್ತೆ ಜೀವನದಲ್ಲಿ, ಬಿಡೋ ನಾನ ಅಂತ ಹೇಳಿ ಸಮಾಧಾನ ಮಾಡಿ. ಅದರಿಂದ ವಶೀಕರಣ, ಇನ್ನೊಂದು ಕೆಲಸದಲ್ಲಿ ವಶೀಕರಣ, ನೀವು ಮಾಡುವ ಕಾರ್ಯದಲ್ಲಿ ವಶೀಕರಣ, ನೀವು ಮಾಡುವ ಕರ್ತವ್ಯದಲ್ಲಿ ವಶೀಕರಣ. ಯಾಕೆ ಭಗವಂತನೆದ್ದು ಬರುವುದಿಲ್ಲ ನೋಡಿ. ಸುಮ್ಮನೆ ಈ ತರ ಶಾರ್ಟ್ ಕಟ್ ಎಲ್ಲ ಹೋಗ್ಬೇಡಿ. ಅದು ದುಡ್ಡು ಕಳ್ಕೊತೀರಾ, ನೆಮ್ಮದಿನೂ ಕಳ್ಕೊತೀರಾ. ಶಾರ್ಟ್ ಕಟ್ ದುಡ್ಡು, ಶಾರ್ಟ್ ಕಟ್ ಸಕ್ಸಸ್ ಇಲ್ಲವೇ ಇಲ್ಲ. ಶಾರ್ಟ್ ಕಟ್ ಅಲ್ಲಿ ನಾನು UPSC ಪಾಸ್ ಮಾಡ್ಬಿಡ್ತೀನಿ. ಅದರಿಂದ ಶಾರ್ಟ್ ಕಟ್ ವಶೀಕರಣ ಈ ಶಾರ್ಟ್ ಕಟ್ ವೋಟಿಂಗ್ ತರ ಆಗ್ಬಿಡುತ್ತೆ, ಹುಷಾರು. ಅಷ್ಟೇ, ಜಾಗ್ರತೆ. ಇನ್ನು ಮೇಲೆ ವಶೀಕರಣ ಅದು ಇದಂತ ಹೋಗ್ಬೇಡಿ ಮಕ್ಕಳೇ. ಮಾತೃದೇವೋ ಭವ.